ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅತ್ಯಂತ ಆರೋಗ್ಯಕರವಾದ ಪೌಷ್ಟಿಕಾಂಶಯುಕ್ತ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ತುಂಬ ಕ್ರಿಸಿಪಿಯಾಗಿ ಒಳಗಡೆ ತುಂಬ ಸ್ಮೂತಾಗಿ ಬರುತ್ತೆ. ಈ ಹೆಲ್ತಿ ಸ್ನ್ಯಾಕ್ಸ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ಗೂ ಕೂಡ ನಾವು ಮಾಡ್ಕೋಬೋದು. ಇದನ್ನು ಮಾಡೋದು ಅತ್ಯಂತ ಸುಲಭ ಹಾಗೂ ಕಡಿಮೆ ಎಣ್ಣೆಯಲ್ಲಿ ನಾವು ಇದನ್ನು ಶ್ಯಾಡೋ ಫ್ರೈ ಮಾಡಿಕೊಂಡು ಸೇವನೆ ಮಾಡ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನು ನೆನೆಸಿಬಿಟ್ಟು ತಗೊಂಡಿದ್ದೀನಿ. ಹಾಗೆ ಒಂದು ಮೂಲಂಗಿ ಮತ್ತು ಒಂದು ಹೀರೆಕಾಯಿ, ಒಂದು ಸೌತೆಕಾಯಿ ಮತ್ತು ಟೊಮೊಟೊ, ಹೆಚ್ಚಿದಂಥ ಉದ್ದ ಹೆಚ್ಚಿದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬೇಕಿದ್ರೆ ಜೀರಿಗೆನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಆನಂತರ ನೋಡಿ, ನಾನು ಹೆಸರು ಕಾಳಿನ ಜೊತೆಗೆ ಒಂದೇ ಒಂದು ಮುಷ್ಟಿಯಷ್ಟು ಮಾತ್ರ ಅನ್ನ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಇದಕ್ಕೆ ಚಿರೋಟಿ ರವೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ರುಬ್ಬಿದಂತಹ ಮಸಾಲೆಗೆ ನಾನು 1 ಕಪ್ಪಿನಷ್ಟು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ನೀವು ಶುಗರ್ ಪೇಷಂಟ್ ಆದಲ್ಲಿ ಅನ್ನನ ಬೇಕಿದ್ರೆ ಸ್ಕಿಪ್ ಮಾಡಿ ನೀವು ಚಿರೋಟಿ ರವೆಯನ್ನು ಹಾಕ್ಕೋಬೋದು. ಆನಂತರ 1 ಟೇಬಲ್ ಟೀ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಟೀ ಸ್ಪೂನಷ್ಟು ಅರಿಶಿಣ, ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದಾದ ನಂತರ ತುರಿದಂತಹ ಹೀರೆಕಾಯಿ ಮತ್ತು ಸೌತೆಕಾಯಿ ಜೊತೆಗೆ ಆನಂತರ ನಾನು ಅದಕ್ಕೆ ಹೆಚ್ಚಿದಂಥ ಉದ್ದಕ್ಕೆ ಚಿಕ್ಕದಾಗಿ ಹೆಚ್ಚಿದಂತಹ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆನಂತರ ತುರಿದಂತಹ ಮೂಲಂಗಿ, ನಿಮ್ಮಲ್ಲಿ ಯಾವ ತರಕಾರಿ ಅವೈಲೇಬಲ್ ಇದೆಯೋ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ನಂತರ ತುರಿದಂತಹ ಆಲೂಗಡ್ಡೆ, 1 ಮೀಡಿಯಮ್ ಗಾತ್ರದ ಟೊಮೊಟೊ, ಹಾಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಚಿಕ್ಕದಾಗಿ ಹೆಚ್ಚಿದಂತಹ ಮೆಂತ್ಯ ಸೊಪ್ಪು ಹಾಕಿದರೆ ಇದು ಇನ್ನೂ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೆಸಿಪಿ ಆಗುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ತೊಗೊಂಡ್ಬಿಡ್ತೀನಿ ನಾನು. ಇದು ತುಂಬ ತೆಳುವಾಗಿಯೂ ಅಲ್ಲ, ತುಂಬ ಗಟ್ಟಿಯಾಗಿಯೂ ಅಲ್ಲ, ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕಾಗುತ್ತೆ. ಈ ರೀತಿ ರೆಡಿ ಆದಮೇಲೆ ಇದನ್ನು ನಾವು ದೋಸೆ ಹಂಚು ಅಥವಾ ಪಡ್ಡಿನ ಹಂಚು ಇಟ್ಬಿಟ್ಟು ಕೂಡ ನಾವು ಹಾಕ್ಕೋಬೋದು. ದೋಸೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ನಿಮ್ಮ ಮನೆಯಲ್ಲಿ ಎಳ್ಳು ಇದ್ದರೆ, ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳಿದ್ರೂ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಇದಾದ ನಂತರ ಇದನ್ನು ನಾನು ಒಂದೊಂದೇ ಕಟ್ಲೆಟ್ಸ್ ಟೈಪಲ್ಲಿ ಇದನ್ನು ತವಾ ಮೇಲೆ ಹಾಕಿ ಈ ರೀತಿ ಕೈಯಿಂದ ಅದನ್ನು ಒತ್ತಿ ಈ ರೀತಿ ಅಗಲ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ರೀತಿಯೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದೇ ದೋಸೆ ಹಂಚಿನಲ್ಲಿ 3ರಿಂದ 4 ಹಾಕ್ತಾಯಿದ್ದೀನಿ. ಸ್ವಲ್ಪ ಉರಿನ ಕಡಿಮೆ ಇಟ್ಕೊಂಡು ಇದನ್ನು ಹಾಕ್ಕೊಳ್ಳಿ. ಆನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಉರಿ ಜಾಸ್ತಿ ಇಟ್ಬಿಟ್ರೆ ಸೀದು ಹೋಗುತ್ತೆ ಅಥವಾ ಒಳಗಡೆ ಕೂಡ ನೀಟಾಗಿ ಬೆಂದು ಬರಲ್ಲ. ಕಡಿಮೆ ಉರಿಯಲ್ಲಿ ನೀಟಾಗಿ ಇದನ್ನು ಮುಖದ ಮೇಲೆ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಅನಂತರ ನೋಡಿ, ಇದಕ್ಕೆ ನಾವು ಒಂದು ಕೆಂಪು ಚಟ್ನಿ ಅಥವಾ ತುಪ್ಪ ಅಥವಾ ಮೊಸರಿನ ಜೊತೆ ಸೇವನೆ ಮಾಡಿದರೆ ಇದು ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಎಣ್ಣೆ ಬದಲು ತುಪ್ಪ ಹಾಕಿ ಪ್ರಿಪೇರ್ ಮಾಡಿಕೊಂಡ್ರೆ ಇದು ಇನ್ನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಪ್ರಿಪೇರ್ ಮಾಡುವಾಗ ನೀವು ಖಂಡಿತವಾಗಲೂ ತುಪ್ಪ ಹಾಕಿಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಆನಂತರ ಇದಕ್ಕೆ ತುಪ್ಪನ ಹಾಕಿಬಿಟ್ಟು ಕೊನೆಗೆ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ಈ ರೀತಿ ಕಟ್ಲೆಟ್ಸ್ನ ನೀವು ಟ್ರೈ ಮಾಡಿದ್ರಾ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಡೀಪ್ ಫ್ರೈ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಅಪಾಯಕಾರಿ. ನಾವು ಈ ರೀತಿ ಶ್ಯಾಡೋ ಫ್ರೈ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ. ಈ ರೀತಿ ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಸಂಜೆ ಸ್ನ್ಯಾಕ್ಸ್ಗೆ ನಾವು ಮಾಡಿಕೊಡ್ಬೋದು, ಅಥವಾ ಬೆಳಗ್ಗೆ ಅವರಿಗೆ ಬ್ರೇಕ್ಫಾಸ್ಟ್ಗೆ ಬಾಕ್ಸಿಗೆ ಕಟ್ಟಿದ್ರಿಂದ ಇದು ಏನೂ ಆಗೋದಿಲ್ಲ. ನಮಗೆ ಮಧ್ಯಾಹ್ನವರೆಗೂ ಕೂಡ ಇದು ತುಂಬ ಚೆನ್ನಾಗೇ ಇರುತ್ತೆ. ಈ ರೆಸಿಪಿನ ಈ ರೀತಿ ಪ್ರಿಪೇರ್ ಮಾಡಿ ನಾವು ಸೇವನೆ ಮಾಡೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ, ಹಾಗೆ ಫೈಬರು, ಗ್ಲೂಟೋನ್ ಮುಕ್ತವಾಗಿ ಇದು ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಿಸುತ್ತದೆ, ಸ್ನಾಯುಗಳಿಗೆ ಬಲ ಕೊಡುತ್ತೆ, ಹಾಗೆ ವಿಟಮಿನ್ ಸಿ ಹಾಗೂ ನಾರಿನಾಂಶ ಹೆಚ್ಚಾಗಿದೆ, ಕಡಿಮೆ ಕ್ಯಾಲೋರಿ ಹೊಂದಿದೆ, ಮಲಬದ್ಧತೆ ನಿವಾರಣೆಗೆ ಇದು ತುಂಬ ಸಹಾಯ ಮಾಡುತ್ತೆ. ಜೋಳನ ಇದರಲ್ಲಿ ಹಿಟ್ಟನ್ನು ಬಳಸಿರೋದ್ರಿಂದ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ನಮಗೆ ತೂಕ ಇಳಿಕೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಶ್ಯಾಡೋ ಫ್ರೈ ಮಾಡೋದ್ರಿಂದ ಕೂಡ ನಮಗೆ ಎಣ್ಣೆ ಇದನ್ನು ಜಾಸ್ತಿ ಬಳಸದೇ ಇರೋದಕ್ಕೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೇ ರೀತಿ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ನಮಗೆ
ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ರೀತಿ ಹೊಂಬಣ್ಣ ಬರೋವರೆಗೂ ನಾವು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ನೋಡಿ ಇವಾಗ ಇದು ಮಾಡಿದ್ದೀನಲ್ವ ಈ ಕಟ್ಲೆಟ್ಸ್ಗೆ ಮೇಲ್ಗಡೆ ನಾನು ಅಗಸೆ ಬೀಜದ ಚಟ್ನಿ ಮತ್ತು ಕರಿಬೇವಿನ ಚಟ್ನಿನ ಹಾಕಿಬಿಟ್ಟು ಮಾಡಿದೆ. ತುಂಬ ಟೇಸ್ಟಾಗಿತ್ತು. ಆ ಚಟ್ನಿ ರೆಸಿಪಿ ನಿಮಗೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ.